ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ನಾವು ಫಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತೊಗೊಳ್ಳೋಣ. ಓಕೆನಾ, ಇದರಲ್ಲಿರೋ ಎರಡೇ ಚಾಪ್ಟರ್ಸ್ ನಿಮಗೆ. ವೈ ಜಿಂಕ್, ಕ್ಯಾಡ್ಮಿಯಮ್, ಮರ್ಕ್ಯುರಿ ಆ್ಯಂಡ್ ಕಾಪರ್ನಿಷಿಯಮ್ ಆರ್ ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಸಲ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ವಿಚ್ ಎಲಿಮೆಂಟ್ ಹ್ಯಾಸ್ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇನ್ 3D ಸೀರೀಸ್. ಸೊ ಇದನ್ನು ಕೇಳ್ತಾರೆ. ಮತ್ತು ವಾಟ್ ಇಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂಡ್ ಇಟ್ಸ್ ಕಾನ್ಸಿಕ್ವೆನ್ಸ್. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಮತ್ತು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲ್ಯಾಂಥನಾಯ್ಡ್ +2 ಅದನ್ನು ನೋಡ್ಕೊಳ್ಳಿ. ಮತ್ತು ಫೈನ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದಿ ಅಯಾನ್ಸ್. ವೆರಿ ಇಂಪಾರ್ಟೆಂಟ್. ಗ್ಯಾರಂಟಿ ನಿಮಗೆ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆನಾ, ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ಮತ್ತು ವೈ ಟ್ರಾನ್ಸಿಷನ್ ಮೆಟಲ್ಸ್ ಶೋ ಕೆಟಾಲಿಟಿಕ್ ಪ್ರಾಪರ್ಟೀಸ್. ಓಕೆ, ಇದನ್ನು ಕೇಳ್ತಾರೆ 3 ಮಾರ್ಕ್ಸಲ್ಲಿ. ಮತ್ತು ವೈ ಡು ಟ್ರಾನ್ಸಿಷನ್ ಮೆಟಲ್ಸ್ ಫಾರ್ಮ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಪ್ರಿಪರೇಷನ್ ಆಫ್ K2Cr2O7. ನೋಡಿ, ದಿಸ್ ಇಸ್ 100% ಫಿಕ್ಸ್ಡ್ ಗ್ಯಾರಂಟಿ ಕ್ವೆಶನ್. ಪ್ರತಿ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ ಬರ್ತಾ ಇರುತ್ತೆ. ಕರೆಕ್ಟಾಗಿ ನೀವು ಬೈ ಹಾರ್ಟ್ ಮಾಡ್ತೀರೋ, ಅರ್ಥ ಮಾಡ್ಕೊಂಡು ಹೋಗ್ತೀರೋ, ಏನಾದರೂ ಮಾಡಿ, ಬಟ್ 3 ಲೈನ್ಸ್ ಕರೆಕ್ಟಾಗಿ ಇಲ್ಲಿರೋದ್ರ ನೋಡ್ಕೊಳ್ಳಿ. ಓಕೆನಾ, ನಾನು ಹೇಳಿದ್ದೇನು ಅಂದರೆ ನಿಮಗೆ, ನೀವು ಇದನ್ನು ಬೈ ಹಾರ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆನಾ, ಸೊ ದಟ್ ನಿಮ್ಮ ಟೆನ್ಷನ್ ಆಗೋದಿಲ್ಲ ಎಕ್ಸಾಮಲ್ಲಿ. ಇಲ್ಲ ನನಗೆ ತುಂಬ ಪರ್ಫೆಕ್ಟಾಗಿ ನನಗೆ ಬರುತ್ತೆ ಬ್ಯಾಲೆನ್ಸ್ ಮಾಡೋಕ್ಕೆ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ದ್ಯಾಟ್. ಇಲ್ಲಂದರೆ 487 828 ಆ ಥರ ನೆನ್ಪಿಟ್ಕೊಳ್ಳಿ. ನಂಬರ್ಸ್ನೆಲ್ಲ ಆರ್ಡರ್ ವೈಸಾಗಿ ನೆನ್ಪಿಟ್ಕೊಂಡು ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ವಾಟ್ ಇಸ್ ಮಿಸ್ಟ್ ಮೆಟಲ್. 2 ಮಾರ್ಕ್ಸಲ್ಲಿ ಖಂಡಿತ ಕ್ವೆಶನ್ ಅದು. ಮತ್ತು ಡ್ರಾ ಸ್ಟ್ರಕ್ಚರ್ ಆಫ್ ಕ್ರೋಮೇಟ್ ಆ್ಯಂಡ್ ಡೈಕ್ರೋಮೇಟ್. ಇದನ್ನು ಕೆಲವೊಂದು ಸಲ ಕೇಳ್ತಾರೆ, ಬಿಕಾಸ್ ಕೆಲವೊಂದು ಮಾಡಲ್ ಪೇಪರ್ಸಲ್ಲಿ ಕೇಳಿದ್ದಾರೆ, ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಪ್ರೇಷನ್ ಆಫ್ KMnO4. ನಿಮ್ಗೆ K2Cr2O7 ಕೇಳಿಲ್ಲ ಅಂದರೆ ಇದನ್ನು ಕೇಳ್ತಾರೆ. ಇದನ್ನು ಕೇಳಿದ್ರೆ ನಿಮಗೆ ಪ್ರಾಸೆಸ್ನ ಹೇಳ್ತಾರೆ, ನೀವು ವರ್ಡ್ಸಲ್ಲಿ ಬರೀಬೇಕಾಗುತ್ತೆ. ಓಕೆನಾ, ಮತ್ತು ಮೆಟಲ್ಸ್ ಫೌಂಡ್ ಇನ್ ಬ್ರಾಸಲ್ಲಿ ಕಾಪರ್ ಆ್ಯಂಡ್ ಜಿಂಕ್ ಇರುತ್ತೆ, ಬ್ರಾನ್ಸಲ್ಲಿ ಕಾಪರ್ ಆ್ಯಂಡ್ ಟಿನ್ ಇರುತ್ತೆ. ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, MCQಸಲ್ಲಿ ಕೇಳ್ತಾರೆ. ಮತ್ತು 6th ಕ್ವೆಶನ್ ಎಷ್ಟೊಂದು ಸಲ ಕೇಳಿದ್ದಾರೆ, MCQಸಲ್ಲಿ ಖಂಡಿತ ಕೇಳ್ತಾರೆ ಈ ಕ್ವೆಶನ್. ಸೊ ದಯವಿಟ್ಟು ತುಂಬ ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ಆಂಫೋಟರಿಕ್ ಆಕ್ಸೈಡ್ ಯಾವುದು ಕೆಳಗೆ ಕೊಟ್ಟಿರೋದ್ರಲ್ಲಿ, ಅಸಿಡಿಕ್ ಆಕ್ಸೈಡ್ ಯಾವುದು ಅಂತ ಕೇಳ್ತಾರೆ. ನೆಕ್ಸ್ಟ್, ಗಿವ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್. ಇಲ್ಲಿ 4 ಪಾಯಿಂಟ್ಸ್ ಇಲ್ಲ, ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ವಾಟ್ ಆರ್ ದಿ ಮೆಟಲ್ಸ್ ಯೂಸ್ಡ್ ಇನ್ ಫಾಲೋಯಿಂಗ್ ಪ್ರಾಸೆಸಸ್. ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ ಏನು ಯೂಸ್ ಮಾಡ್ತಾರೆ, ಹೇಬರ್ಸ್ ಪ್ರೋಸೆಸ್ ಮತ್ತು ಕ್ಯಾಟಾಲಿಟಿಕ್ ಹೈಡ್ರೋಜನೇಷನಲ್ಲಿ ಏನು ಯೂಸ್ ಮಾಡ್ತಾರೆ ಅನ್ನೋದನ್ನು MCQಸಲ್ಲಿ ಕೇಳ್ತಾರೆ, ಅಥವಾ 1 ಮಾರ್ಕ್ ಕ್ವೆಶನಲ್ಲಿ ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್, ನೇಮ್ ದಿ ಫೆರಸ್ ಅಲಾಯ್ಸ್. ಯಾವ್ದು ಫೆರಸ್ ಅಲಾಯ್ಸ್ ಅಂತ ಹೇಳಿ ಕೇಳ್ತಾರೆ. ಇದನ್ನು MCQಸಲ್ಲಿ ಕೆಲವೊಂದು ಸಲ ಕೇಳ್ಬೋದು. ಮತ್ತು Cu2+ ಆ್ಯಂಡ್ Cu+, ಯಾವುದು ಸ್ಟೇಬಲ್ ಆ್ಯಂಡ್ ವೈ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. MCQಸಲ್ಲಿ ಕೇಳ್ತಾರೆ, ಗಿವ್ ರೀಸನ್ಸಲ್ಲೂ ಕೇಳ್ತಾರೆ. ಓಕೆ, ನೆಕ್ಸ್ಟ್, ನೀವೇ ಟ್ರಾನ್ಸಿಷನ್ ಎಲಿಮೆಂಟ್. ಇದು ಅಷ್ಟೇ ನಿಮಗೆ MCQಸಲ್ಲಿ ಕೇಳ್ತಾರೆ. ಓಕೆನಾ, ದಟ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಈ 3 ಮಾರ್ಕ್ ಕ್ವೆಶನ್ 100% ಗ್ಯಾರಂಟಿ ಕೇಳುವಂಥ ಒಂದು ಕ್ವೆಶನ್ ಫ್ರಮ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ನೋಡಿ, CuNH ಏನು ಬರೀಬೇಕಂದ್ರೆ ಶೇಪ್ ಬರೀಬೇಕಾಗುತ್ತೆ, ಹೈಬ್ರಿಡೈಸೇಷನ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಈ 3 ಬರುತ್ತೆ, ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಈ 4 ಕಂಪೌಂಡ್ಸಲ್ಲಿ ಅದರ ಒಂದು ಖಂಡಿತ ಬಂದೇ ಬರುತ್ತೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ವಾಟ್ ಇಸ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅನ್ನೋದನ್ನು ಕೆಲವೊಂದು ಸಲ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಇಟ್ ಡಸ್ ನಾಟ್ ಟೇಕ್ ಇನ್ ಟು ಅಕೌಂಟ್. ಸೊ ಅದನ್ನು ಕೆಲವೊಂದು ಸಲ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಮತ್ತು ವಾಟ್ ಇಸ್ ಸಿನರ್ಜಿಕ್ ಎಫೆಕ್ಟ್. ಸಿನರ್ಜಿಕ್ ಎಫೆಕ್ಟ್ ಅಂದರೆ ಏನು ಅನ್ನೋದನ್ನು ಕೇಳ್ತಾರೆ. ಓಕೆನಾ, ಸೊ ಇದನ್ನು ನೀವು ನೋಡ್ಕೊಳ್ಳಿ. ಓಕೆನಾ, 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್, IUPAC ನಾಮೆನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಪ್ಲೆಕ್ಸ್ನ ತುಂಬ ಚೆನ್ನಾಗಿ ಓದ್ಕೊಂಡ್ರೆ ಅದರಿಂದ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆನಾ, ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಆ್ಯಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್. ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ತಾರೆ, ತುಂಬ ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ಓಕೆನಾ, 2 ಡಿಫ್ರೆನ್ಸಸ್ ಇದೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸ್ಟೇಟ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ವೆಶನ್. ಐದರ್ ಇನ್ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಡಬಲ್ ಸಾಲ್ಟ್ ಮತ್ತು ಕಾಂಪ್ಲೆಕ್ಸ್ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ನ ಕೆಲವೊಂದ್ಸಲ 2 ಮಾರ್ಕ್ಸಲ್ಲಿ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಇಲ್ಲಿ ಫಾರ್ಮುಲಾ ಆಫ್ ಮೋರ್ ಸಾಲ್ಟ್, ಪೊಟ್ಯಾಶ್ ಆಲಮ್ ಮತ್ತು ಕಾರ್ನಲೈಟ್, ಇದನ್ನು ಕೆಲವೊಂದ್ಸಲ ಕೇಳ್ತಾರೆ. ಸೊ ಯು ಕ್ಯಾನ್ ರೆಫರ್ ದ್ಯಾಟ್ ಫಾರ್ MCQs. ಓಕೆ, ಆ್ಯಂಡ್ ನೆಕ್ಸ್ಟ್, ಹೋಮೋಲೆಪ್ಟಿಕ್ ಮತ್ತು ಹೆಟೆರೋಲೆಪ್ಟಿಕ್ ಕಾಂಪೌಂಡ್ಸ್ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ ಕ್ವೆಶನ್, ಇದನ್ನು ಕೇಳ್ತಾರೆ. ನೆಕ್ಸ್ಟ್, ವಾಟ್ ಇಸ್ ಲಿಂಕೇಜ್ ಐಸೋಮರ್ಸ್. ಸೊ ಈ ಐಸೋಮರ್ಸು ಅಷ್ಟೇ ನಿಮ್ಮ ಎಕ್ಸಾಮಲ್ಲಿ ಕೇಳುವಂಥ ಒಂದು ಕ್ವೆಶನ್ ಆಗುತ್ತೆ. ಎಕ್ಸ್ಪ್ಲೈನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆನ್ ಆಕ್ಟಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ ಕ್ವೆಶನ್. ಸೊ ಇವೆಲ್ಲ ನೀವು ಬರೀಬೇಕಾಗುತ್ತೆ. ಅದೇ ರೀತಿ ಟೆಟ್ರಾಹೆಡ್ರಲ್ ಕ್ರಿಸ್ಟಲಲ್ಲೂ ಕೇಳ್ತಾರೆ. ನೆಕ್ಸ್ಟ್, ಶೇಪ್ ಫಾರ್ ಹೈಬ್ರಿಡೈಸೇಷನ್. ಇದನ್ನು ಅಷ್ಟೇ ಅವರು MCQಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಫ್ರಮ್ ದಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್. ಸೊ ಈಗ ಫಿಸಿಕಲ್ ಕೆಮಿಸ್ಟ್ರಿ. ಸೊ ಫಸ್ಟ್ ಕ್ವೆಶನ್, ಯೂನಿಟ್ ಆಫ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ. ಸೊ ಇದನ್ನು ಜನರಲಿ ಅವರು MCQಸಲ್ಲಿ ಕೇಳ್ತಾರೆ, ವಾಟ್ ಇಸ್ ಯೂನಿಟ್ ಆಫ್ ದಿಸ್ ಅಂತ ಹೇಳಿ. ಸೊ ಮೋಲ್ ಫ್ರ್ಯಾಕ್ಷನ್ದು ಯೂನಿಟ್ ಅಂದರೆ ಇಟ್ ಇಸ್ ಯೂನಿಟ್ಲೆಸ್. ಓಕೆನಾ, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಇಲ್ಲಿ ಹಾಕಿದ್ದೀನಿ, ಇದನ್ನು MCQಸಲ್ಲಿ ಕೇಳ್ತಾರೆ. ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸೊ ಈ ಥರ ಕ್ವೆಶನ್ಸನ್ನು MCQಸಲ್ಲಿ ಕೇಳ್ತಾರೆ. ಸೊ ನೀವಲ್ಲಿ ಕರೆಕ್ಟಾಗಿ ಬರೀಬೇಕಾಗತ್ತೆ. ಆ್ಯಂಡ್ ಎಫೆಕ್ಟ್ ಆಫ್ ಟೆಂಪರೇಚರ್. ಸೊ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೆನ್ಷನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಸೊ ಇದನ್ನು ಅಷ್ಟೇ ಕೇಳ್ತಾರೆ. ಮತ್ತು ವಾಟ್ ಇಸ್ ಹೆನ್ರೀಸ್ ಲಾ ಮತ್ತು ವಾಟ್ ಇಸ್ ರೌಲ್ಸ್ ಲಾ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಲಾಸ್ ಎಲ್ಲ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ಎಸಿಯೋಟ್ರೋಪ್ಸ್. ಮೆನ್ಷನ್ ಇಟ್ಸ್ ಟೈಪ್ಸ್ ವಿತ್ ಎಕ್ಸಾಂಪಲ್. ಓಕೆ, ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ಡಿಫರೆನ್ಸ್ ಬಿಟ್ವೀನ್ ಮಿನಿಮಮ್ ಬಾಯ್ಲಿಂಗ್ ಆಸಿಯೋಟ್ರೋಪ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಆಸಿಯೋಟ್ರೋಪ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಅದರ ಎಕ್ಸಾಂಪಲ್ಸು ಸಹ MCQಸಲ್ಲಿ ಕೇಳ್ತಾರೆ. ಎಕ್ಸಾಂಪಲ್ ಆಫ್ ಮಿನಿಮಮ್ ಬಾಯ್ಲಿಂಗ್ ಆಸಿಯೋಟ್ರೋಪ್ ಅಂತ ಕೇಳಿ. ಓಕೆ, ವಾಟ್ ಇಸ್ ರಿವರ್ಸ್ ಆಸ್ಮೋಸಿಸ್. ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್. ಮೋಸ್ಟ್ ಫೇಮಸ್ 3 ಮಾರ್ಕ್ ಕ್ವೆಶನ್ ಇದು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್, ವಾಟ್ ಇಸ್ ಅಸ್ಮಾಟಿಕ್ ಪ್ರೆಷರ್. ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ.
ಮತ್ತು ರೈಟ್ ದಿ ವ್ಯಾಂಟ್ ಆಫ್ ಫ್ಯಾಕ್ಟರ್ ವ್ಯಾಲ್ಯೂ ಫಾರ್. ಸೊ ಏನಿದೆಯಲ್ಲ ಇದನ್ನು ನೋಡ್ಕೊಳ್ಳಿ. MCQಸಲ್ಲಿ ಡೈರೆಕ್ಟಾಗಿ ಅದೇ ಥರ ಕೇಳ್ತಾರೆ. ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಟೇಬಲ್ 1.1ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು MCQಸಲ್ಲಿ ತುಂಬ ಸಲ ಕೇಳಿದ್ದಾರೆ. ಓಕೆನಾ. ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಇನ್ ಗ್ಯಾಸ್ ಸೊಲ್ಯೂಷನ್. ಸೊ ಇವೆಲ್ಲ MCQಸಲ್ಲಿ ಕೇಳ್ತಾರೆ. ಓಕೆ. ಅದಾದಮೇಲೆ ಇದರಲ್ಲಿ ಪ್ರಾಬ್ಲಮ್ಸ್ ಯಾವುದು ಅಂದರೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ. ಓಕೆನಾ. 3 ಮಾರ್ಕ್ಸಲ್ಲಿ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಕೇಳ್ತಾರೆ. ಸೊ ಅದನ್ನು ಓದ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ರಿಯಲಿ ವೆನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಈಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಫಾರ್ ದಿ ಬೋರ್ಡ್ ಎಕ್ಸಾಮ್: ವಾಟ್ ಹ್ಯಾಪನ್ಸ್ ಇಫ್ ಈ ಸೆಲ್ ಇಸ್ ಗ್ರೇಟರ್ ದ್ಯಾನ್ 1.1 ವೋಲ್ಟ್ ಮತ್ತು ಲೆಸ್ ದ್ಯಾನ್ 1.1 ವೋಲ್ಟ್ ಅಥವಾ ಈಸ್ ಈಕ್ವಲ್ ಟು 1.1 ವೋಲ್ಟ್ ಇದೆ, ಏನೇನಾಗುತ್ತೆ ಅಂತಕ್ಕಂಥದ್ದು ನಾನು ಇಲ್ಲಿ ಕೊಟ್ಟಿದ್ದೀನಿ ಟೆಕ್ಸ್ಟ್ ಬುಕ್ನ. ನೀವು ಅದನ್ನು ನೋಡ್ಕೊಂಡು ಆನ್ಸರ್ನ ಬರ್ಕೊಳ್ಬೋದು. ವಾಟ್ ಇಸ್ ಅ ಡೇನಿಯಲ್ ಸೆಲ್? ಓಕೆ, ಇದು ಸೆಲ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಲಿಬರೇಟೆಡ್ ಡ್ಯೂರಿಂಗ್ ದಿ ರೆಡಾಕ್ಸ್ ರಿಯಾಕ್ಷನ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ವಾಟ್ ಇಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕೇಳ್ತಾರೆ. ಸೊ ನೀವು ಅದಕ್ಕೆ ಕೆಳಗಿರೋ ಆನ್ಸರ್ನ ಬರೀಬೇಕಾಗುತ್ತೆ. ಅದಾದಮೇಲೆ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ಇನ್ ಕೇಸ್ ಆಫ್ MCQಸಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ. ಸೊ ಇದನ್ನು ನೀವು ನೋಡ್ಕೊಳ್ಬೋದು. ಆ್ಯನೋಡ್ ಹತ್ರ ಇನ್ ಗ್ಯಾಸ್ ಬರುತ್ತೆ, ಕ್ಯಾಥೋಡ್ ಹತ್ರ ಇನ್ ಗ್ಯಾಸ್ ಬರುತ್ತೆ. ನೆಕ್ಸ್ಟ್, ವಾಟ್ ಇಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್? ಸೊ ನೋಡಿ, ಇಲ್ಲಿ ಡಯಾಗ್ರಾಮ್ನ ಕೇಳಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಇರ್ತಕ್ಕಂಥ ಆನ್ಸರ್ನ ನೀವು ಬರೆದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಫುಲ್ ಮಾರ್ಕ್. ಓಕೆ, ನೋಡಿ ಈ PDF-ನ ತುಂಬ ಟೈಮ್ನ ಡೆಡಿಕೇಟ್ ಮಾಡಿರೋದ್ರಿಂದ ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವೇರ್ ಆರ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಬೀಯಿಂಗ್ ಯೂಸ್ಡ್? ಎಲ್ಲಿ ಯೂಸ್ ಆಗುತ್ತೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂತಕ್ಕಂಥದ್ದು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ದೆನ್, ವಾಟ್ ಈಸ್ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್? ಮೆನ್ಷನ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ಇಟ್ ಡಿಪೆಂಡ್ಸ್ ಅಪಾನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್, ವಾಟ್ ಈಸ್ ಅಯಾನಿಕ್ ಕಂಡಕ್ಟೆನ್ಸ್ ಆ್ಯಂಡ್ ಮೆನ್ಷನ್ ದಿ ಪ್ರಾಪರ್ಟೀಸ್ ಆನ್ ವಿಚ್ ಇಟ್ ಡಿಪೆಂಡ್ಸ್ ಆನ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಆ್ಯಂಡ್ ನೋಡ್ಕೊಳ್ಳಿ ಈ ಪಾಯಿಂಟ್ಸ್ ಏನಿದೆಯಲ್ಲ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಇಸ್ ಮೋಲಾರ್ ಕಂಡಕ್ಟಿವಿಟಿ? ಅದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ದಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಎಕ್ಸ್ಪ್ಲೈನ್ ದಿ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ ವಿತ್ ಹೆಲ್ಪ್ ಆಫ್ ಗ್ರಾಫ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಗ್ಯಾರಂಟಿ ಕ್ವೆಶನ್ ಇದು. ತುಂಬ ಇಂಪಾರ್ಟೆಂಟ್, ಕೇಳ್ತಾರೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್, ಇಲ್ಲಿ ಮೇಲೆ ಕೊಟ್ಟಿರೋ ಈಕ್ವೇಷನಲ್ಲಿ ವಾಟ್ ಇಸ್ ಕ್ಯಾಪಿಟಲ್ ಎ ಮೀನ್? ಕ್ಯಾಪಿಟಲ್ ಎ ಏನು ಹೇಳುತ್ತೆ ಅಂದರೆ, ದಟ್ ಈಸ್ ಫಾರ್ ಗಿವನ್ ಸಾಲ್ವೆಂಟ್ ಆ್ಯಂಡ್ ಟೆಂಪರೇಚರ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಎಲೆಕ್ಟ್ರೋಲೈಟ್. ಓಕೆನಾ. ಸೊ NaClಗೆ 2 ಇರುತ್ತೆ, CaCl2ಗೆ 2:1. ಸೊ ಆ ರೀತಿ ನಿಮಗೆ ಚಾರ್ಜ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೈನ್ ಕೋಲ್ಡ್ರಾಚ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ವಿತ್ ಆನ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ಕೆಳಗೆ ಇರ್ತಕ್ಕಂಥದ್ದನ್ನೆಲ್ಲ ನೀವು ನೋಡ್ಕೊಂಡು ಬರೀಬೇಕಾಗುತ್ತೆ. ನೆಕ್ಸ್ಟ್, ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಕೋಲ್ಡ್ರಾಚ್ ಲಾ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಕೋಲ್ಡ್ರಾಚ್ ಲಾಯಿನ ಅಪ್ಲಿಕೇಶನ್ಸ್. ಓಕೆ, ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಸ್ಟೇಟ್ಸ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಈ ಆನ್ಸರ್ ನೀವು ಬರೀಬೇಕಾಗುತ್ತೆ. ಇದನ್ನು 2 ಅಥವಾ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ನೋಡಿ, ಇದನ್ನು ಕೇಳಿದ್ರೆ ಅವರು ಒಂದು ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸನ್ನು 2 ಮಾರ್ಕ್ಸ್ಗೆ ಸಪ್ರೇಟಾಗಿ ಕೇಳ್ಬೋದು. ನೆಕ್ಸ್ಟ್, ವಾಟ್ ಆರ್ ಫ್ಯೂಯಲ್ ಸೆಲ್ಸ್? ಗಿವ್ ಇ ಡಯಾಗ್ರಾಮ್ ಆ್ಯಂಡ್ ಎಕ್ಸಾಂಪಲ್, ಎಕ್ಸ್ಪ್ಲೈನ್. ಓಕೆ, ಸೊ ಫ್ಯೂಯಲ್ ಸೆಲ್ಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ. ಸೊ ಅದನ್ನು ನೀವು 3 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಕೆಲವು ಸಲ ಡಯಾಗ್ರಾಮನ್ನು ಕೇಳ್ತಾರೆ. ಸೊ ನೀವು ಡಯಾಗ್ರಾಮ್ನ ನೋಡ್ಕೊಳ್ಳಿ. ಓಕೆ, ಹೌ ಟು ಪ್ರಿವೆಂಟ್ ಕರೋಷನ್. ನೋಡಿ, ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದೀನಲ್ಲ, ಇದನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಡೆಫಿನೆಟ್ಲಿ ಇದನ್ನೇ ಬರುತ್ತೆ. ಆ್ಯಂಡ್ ಅದಾದ ನಂತರ ಬೇರೆ ಕ್ವೆಶನ್ಸ್ ಏನು? ಪ್ರೈಮರಿ ಬ್ಯಾಟ್ರೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ತಾರೆ. ಅದೇ ರೀತಿ ಸೆಕೆಂಡ್ರಿ ಬ್ಯಾಟ್ರೀಸ್ ಬಗ್ಗೆನೂ ಕೇಳ್ತಾರೆ. ಓಕೆನಾ. ಸೊ ನೀವು ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಬೋದು ಯಾವ್ಯಾವ ಥರ ಇದೆ ಅಂತ. ಓಕೆ, ಮರ್ಕ್ಯುರಿ ಸೆಲ್, ಸೊ ಆ ಥರ ಸೆಲ್ಸ್ ಇರುತ್ತಲ್ಲ, ನೀವು ಅದರ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಇಂಪಾರ್ಟೆಂಟ್ ಆ್ಯಂಡ್ ಗ್ಯಾರಂಟಿ ನ್ಯೂಮರಿಕಲ್ಸ್. ನೋಡಿ, ಇಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸಿಂದ ನನಗೆ 3 ಮಾರ್ಕ್ಸಲ್ಲಿ ಕನ್ಫರ್ಮ್ ಬರುತ್ತೆ. ಸೊ ದಯವಿಟ್ಟು ಇದನ್ನು ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಫಸ್ಟ್ ಒನ್, ಈ ಪ್ರಾಬ್ಲಮ್ ಅಂತೂ ತುಂಬ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ. ಮತ್ತು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್. ನೋಡಿ, ನಿಮಗೆ 3 ಪ್ರಾಬ್ಲಮ್ಸ್ ಕೊಡ್ತಾರೆ ಇದರಿಂದ. ಓಕೆ, ಯಾವ್ದಾದ್ರು ಒಂದನ್ನು ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಎಕ್ಸಾಂಪಲ್ 2.2 ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಾರ್ ಡೇನಿಯಲ್ ಸೆಲ್ ಇಸ್ 1.1 ವೋಲ್ಟ್. ಕ್ಯಾಲ್ಕುಲೇಟ್ ಗಿಬ್ಸ್ ಫ್ರೀ ಎನರ್ಜಿ. ನೋಡಿ, ಇಲ್ಲಿ ΔG0ನ ಫೈಂಡ್ ಮಾಡಬೇಕಾಗತ್ತೆ, ಇಲ್ಲಿ KCನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅದೇ ಥರ ಕೆಳಗಡೆ ನೀವು ನೋಡ್ಬೋದು, ಇಲ್ಲಿ ಬೇಸ್ಡ್ ಆನ್ ದಿಸ್ R is equals to rho L by A ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ, ದಿಸ್ ಇಸ್ ಆಲ್ಸೋ ಸಿಂಪಲ್ ಕ್ವೆಶನ್. ಆ್ಯಂಡ್ 2.8 ಕ್ವೆಶನ್ ಅಂತ ಕೇಳಿಬಿಟ್ರೆ ನಿಮ್ಮಷ್ಟು ಲಕ್ಕಿಯಸ್ಟ್ ಪರ್ಸನ್ ಯಾರೂ ಇಲ್ಲ. ಅಷ್ಟು ಸಿಂಪಲ್ ಕ್ವೆಶನ್ ಇದು. ಜಸ್ಟ್ ನೀವು ಅದನ್ನು ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಕ್ವೆಶನ್. ಆ್ಯಂಡ್ ಅದೇ ಥರ 2.9 ಎಕ್ಸಾಂಪಲಲ್ಲಿ ಇಲ್ಲಿ ನೋಡಿ, ನಿಮಗೆ Kನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ನೋಡಿ, ಅಲ್ಲಿ C⁴ by 1 - alpha ಅಂತ ನೀವು ಹಾಕಿ ಯು ಕ್ಯಾನ್ ಫೈಂಡ್ ದಿ ಆನ್ಸರ್. ಸೊ ದಟ್ಸ್ ಆಲ್. ಓಕೆ, ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್. ದಿಸ್ ಇಸ್ ಅ ವೆರಿ ಸಿಂಪಲ್ ಚಾಪ್ಟರ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್. ನೋಡಿ, ಜನರಲಿ ಕ್ಲಾಸ್ 11ಗಿಂತ ಕ್ಲಾಸ್ 12 ಕೆಮಿಸ್ಟ್ರಿ ತುಂಬಾ ಈಸಿ ಇರುತ್ತೆ. ಸೊ ಇದರಲ್ಲಿ ಇನ್ನೂ ತುಂಬ ಸಿಂಪಲ್ ಚಾಪ್ಟರ್ ಇದು. ಓಕೆನಾ. ಬಿಕಾಸ್ ನೀವು ಕ್ಲಾಸ್ 11ಲ್ಲಿ ಕೆಲವೊಂದು ಓದಿರ್ತೀರ. ಸೊ ಇಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ನೋಡಿ, ಅಲೈಲಿಕ್ ಮತ್ತು ಬೆನ್ಸೈಲಿಕ್ ಕಾರ್ಬನ್ ಆಟಮ್ಸ್ ಅಂತ ಕೆಲವೊಂದ್ಸಲ ಡೈರೆಕ್ಟಾಗಿ MCQಸಲ್ಲಿ ಕೇಳ್ತಾರೆ. ಯಾವುದು ಅಲೈಲಿಕ್, ಯಾವುದು ವಿನೈಲಿಕ್. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ.
ಸೊ ಅಪಾರ್ಟ್ ಫ್ರಮ್ ದಟ್ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿಯಲ್ಲಿ ನಿಮಗೆ ಗೊತ್ತಿರುತ್ತೆ. ಓಕೆನಾ. ಸೊ ಬೆನ್ಸೈನಿಕ್ ಹ್ಯಾಲೈಡ್ಸ್ನ ಸ್ವಲ್ಪ ನೋಡ್ಕೋಬೇಕು. ಮತ್ತು ಅವಿನೈಲಿಕ್ ಹ್ಯಾಲೈಡ್ಸ್ ಆ್ಯಂಡ್ ಅರೈಲ್ ಹ್ಯಾಲೈಡ್ಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆನಾ. ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಕೆಲವೊಂದು ನೇಮ್ಸ್ ಇರುತ್ತೆ. ಎಥಿಲೀನ್ ಡೈಕ್ಲೋರೈಡ್ ನೋಡಿ, ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಮನ್ ನೇಮ್ ಆ್ಯಂಡ್ ಐಯುಪ್ಯಾಕ್ ನೇಮ್ ಆಫ್ ದೀಸ್ ಕಂಪೌಂಡ್ಸ್. ಎಥಿಲೀನ್ ಕ್ಲೋರೈಡ್ ಅಂದರೆ ಏನು, ಎಥಿಲಿಡೀನ್ ಕ್ಲೋರೈಡ್ ಆ್ಯಂಡ್ ಡೈಕ್ಲೋರೈಡ್ ಅಂದರೆ ಏನು, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಜೆಮೈನೈಲ್ ಮತ್ತು ವಿಸಿನಾ ಡೈಹ್ಯಾಲೈಡ್ ಅದ್ರ ಬಗ್ಗೆ ಕೇಳ್ತಾರೆ. ಓಕೆನಾ, MCQಸಲ್ಲಿ. ನಿಮಗೆ ನಾಮಕ್ಲೇಚರ್ ಬಗ್ಗೆ ಎಲ್ಲ ಹೇಳೋದು ಬೇಕಾಗಿಲ್ಲ, ಟೆಕ್ಸ್ಟ್ ಬುಕ್ ಇರೋದು ತುಂಬ ಚೆನ್ನಾಗಿ ನೋಡ್ಕೊಂಡು ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್. ಆ್ಯಂಡ್ ಪ್ರಿಪ್ರೇಷನ್. ಸೊ ಪ್ರಿಪ್ರೇಷನ್ ಬಂದಿದ ತಕ್ಷಣ ನಿಮಗೆ ಇದರಲ್ಲಿ ಜಿಂಕ್ ಕ್ಲೋರೈಡ್, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಕೆಲವೊಂದು ಕ್ವಶನ್ಸ್ ಬರುತ್ತೆ. ಓಕೆನಾ. ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಕ್ಲೋರೈಡ್ ಇಸ್ ಕ್ಲಾರಿಡ್ ಔಟ್ ಐದರ್ ಬೈ ಪಾಸಿಂಗ್ ಡ್ರೈ HCl, ಸೊ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್, ಸೊ ಇದು ಆಗುತ್ತೆ. ಅದಾದಮೇಲೆ ನಿಮಗೆ ಇದು ತುಂಬ ಇಂಪಾರ್ಟೆಂಟ್, ಫಿಂಕಲ್ಸ್ಟೀನ್ ರಿಯಾಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾಕೆ ಇಲ್ಲಿ ಅದನ್ನು ಯೂಸ್ ಮಾಡ್ತೀವಿ, ಬಿಕಾಸ್ ಲೀಚ್ ಹ್ಯಾಟ್ಲಿಟ್ಸ್ ಪ್ರಿನ್ಸಿಪಲ್ ಪ್ರಕಾರ ಅಲ್ಲಿ ಪ್ರೆಸಿಪಿಟೇಟ್ ಅನ್ನೋದೇನಿದೆ ಇಟ್ ಫೆಸಿಲಿಟೇಟ್ಸ್ ದಿ ಫಾರ್ವರ್ಡ್ ರಿಯಾಕ್ಷನ್, ದಟ್ಸ್ ಇಂಪಾರ್ಟೆಂಟ್. ಆಮೇಲೆ ಸ್ವಾಟ್ಸ್ ರಿಯಾಕ್ಷನಲ್ಲಿ ಯಾವ್ಯಾವ ರಿಯೇಜೆಂಟ್ಸ್ ಯೂಸ್ ಮಾಡ್ತೀವಿ ನೋಡ್ಕೊಳ್ಳಿ ಅದನ್ನು. ಓಕೆನಾ. ಅದಾದಮೇಲೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಸೊ ಇದನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಮತ್ತು ಇಲ್ಲಿ ಏನು ನೋಡ್ಕೊಳ್ಬೇಕು ಅಂದರೆ ರಿಯಾಕ್ಷನ್ ಥಯೋಡಿನ್ ಆರ್ ರಿವರ್ಸಿಬಲ್, ಯಾಕೆ ರಿವರ್ಸಿಬಲ್ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನೀವು. ಓಕೆನಾ. ಮತ್ತು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಡೈರೆಕ್ಟಾಗಿ ಕೇಳ್ತಾರೆ, ತುಂಬ ತುಂಬ ಇಂಪಾರ್ಟೆಂಟ್. ಅಲ್ಲಿ ಕಂಡೀಷನ್ಸ್ ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಮತ್ತು ಅಲ್ಲಿ ನೈಟ್ರೋಜನ್ ಮತ್ತು ಹ್ಯಾಲೋಜನ್ ಮೇಲೆ ಇರ್ತಕ್ಕಂಥ ಸೈನ್ಸ್ ಏನಿದೆಯಲ್ಲ ಪ್ಲಸ್ ಮೈನಸ್, ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನೇಮ್ಸನ್ನು ನೋಡ್ಕೊಳ್ಳಿ. ಅದಾದಮೇಲೆ ಇದು ಅಯೋಡೋ ಬೆನ್ಸಿನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೇಳ್ತಾರೆ. ಸೊ ಅಲ್ಲಿ ನೀವು ಪೊಟ್ಯಾಷಿಯಮ್ ಅಯೋಡೈಡ್ನೇ ಹಾಕಬೇಕಾಗುತ್ತೆ. ಸೊ ಅದನ್ನು ನೋಡ್ಕೊಂಡು ಯು ಕ್ಯಾನ್ ಡೂ ವೆಲ್. ಆ್ಯಂಡ್ ಈ ಎಕ್ಸಾಂಪಲ್ಸ್ ಟೆಕ್ಸ್ಟ್ ಬುಕ್ ಇನ್ ಟೆಕ್ಸ್ಟ್ ಕ್ವೆಶನ್ ಅಂತೂ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಓಕೆನಾ. ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರುತ್ತೆ, ರೀಸನ್ಸ್ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಓಕೆನಾ. ಸೊ ಅದಾದಮೇಲೆ ಐಸೋ ಆ್ಯಂಡ್ ಪ್ಯಾರಾ, ಮೆಲ್ಟಿಂಗ್ ಪಾಯಿಂಟ್, ಸಾಲಿಬಿಲಿಟಿ ಇವೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, SN1 SN2 ರಿಯಾಕ್ಷನ್ ಮೆಕ್ಯಾನಿಸಮ್ ವೆರಿ ವೆರಿ ಇಂಪಾರ್ಟೆಂಟ್ ಅದು. ಓಕೆನಾ. ಮತ್ತು ಈ ಟೇಬಲ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. NaOH ಜೊತೆ ಆ್ಯಡ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಅದೇ ಥರ AgCN KCN ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. AgCN KCN ಹಾಕಿದ್ರೆ ಒಂದು ಸಲ ನಿಮ್ಗೆ ಏನು ಬರುತ್ತೆ, ನೈಟ್ರಲ್ ಬರುತ್ತೆ, ಐಸೋನೈಟ್ರಲ್ ಬರುತ್ತೆ. ಅದೇ ಉಲ್ಟಾ ಪ್ಲೇಸ್ ಆಗುತ್ತೆ ಇಲ್ಲಿ. ಪೊಟ್ಯಾಷಿಯಮ್ ನೈಟ್ರೇಟ್ ಮತ್ತು ಸೋಡಿಯಂ ನೈಟ್ರೇಟ್ ಹಾಕಿದ್ರೆ ನಿಮಗೆ ಉಲ್ಟಾ, ಇಲ್ಲಿ ಏನಾಗುತ್ತೋ ಅದ್ರ ಉಲ್ಟಾ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನೇ ತುಂಬ ಸಲ ಕೇಳ್ತಾರೆ. ಮತ್ತು ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಅಂದರೆ ಏನು ಅಂತ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆನಾ. ಅದಾದಮೇಲೆ SN1 ಆ್ಯಂಡ್ SN2 ಮೆಕ್ಯಾನಿಸಮ್ ನಿಮಗೆ ಗೊತ್ತಿರುತ್ತೆ, ತುಂಬ ಇಂಪಾರ್ಟೆಂಟ್, 100% ಫಿಕ್ಸ್ಡ್ ಖಂಡಿತ ಕೇಳ್ತಾರೆ. ಓಕೆನಾ. ಸೊ ಆ ಕ್ವಶನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಸೇಮ್ ಇಯರ್ ಇದೂ ಅಷ್ಟೇ. ಓಕೆ. ಆ್ಯಂಡ್ ರಿಯಾಕ್ಷನ್ ಆರ್ಡರ್ನ ನೋಡ್ಕೊಳ್ಬೇಕಾಗುತ್ತೆ, ಅದು ಗೊತ್ತಿರುತ್ತೆ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KCT ನಿಮ್ಗೆ ಅವೆಲ್ಲ ಬೇಸಿಕ್ಸ್ ಗೊತ್ತಿರುತ್ತೆ. ಆ್ಯಂಡ್ ಆಪ್ಟಿಕಲ್ ಆ್ಯಕ್ಟಿವಿಟಿ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ, ಐಸೋಮರ್ಸ್ ಅವೆಲ್ಲ. ಓಕೆ. ಆ್ಯಂಡ್ ಖೈರಾಲ್ ಕಾರ್ಬನ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಆ್ಯಂಡ್ ವಾಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್, ವಾಟ್ ಈಸ್ ರೆಸಿಮೈಸೇಷನ್, ಓಕೆ, ಅವೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ರಿಟೆನ್ಷನ್ ಅಂದರೆ ಏನು, ಸೊ ಅದು ತುಂಬ ರೇರ್ ಕೇಳಿರೋದು, ಬಟ್ ಕೆಲವೊಂದು ಸಲ ಮಿಟ್ಟಮಲ್ಲಿ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಅದಾದಮೇಲೆ ಎಲಿಮಿನೇಷನ್ ರಿಯಾಕ್ಷನ್. ಸೊ ಎಲಿಮಿನೇಷನ್ ರಿಯಾಕ್ಷನಲ್ಲೂ ಅಷ್ಟೇ ನೀವು ಕ್ಲಾಸ್ 11ಲ್ಲಿ ಓದಿರ್ತೀರಾ. ಸೊ ವೆರಿ ಸಿಂಪಲ್ ಕ್ವೆಶನ್, ರಿಯೇಜೆಂಟ್ಸ್ ಯಾವ್ದು ಯೂಸ್ ಮಾಡ್ತಾರೆ ಮತ್ತು ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಹೇಗೆ ಪ್ರಿಪೇರ್ ಮಾಡೋದು. ಓಕೆ, ಇದನ್ನು ಕೇಳ್ತಾರೆ. ಓಕೆನಾ. ಬಿಕಾಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬಗ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಇಲ್ಲಿ. ಆ್ಯಂಡ್ ನೋಡಿ, ಈ ವರ್ಷ KCTಯಲ್ಲಿ ಈ ಕ್ವೆಶನ್ನ ಕೇಳಿದರು. ಓಕೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಮತ್ತು ವೂಡ್ಸ್ ರಿಯಾಕ್ಷನ್ ಗೊತ್ತೇ ಇರುತ್ತೆ, ವೆರಿ ಇಂಪಾರ್ಟೆಂಟ್. ನೇಮ್ಡ್ ರಿಯಾಕ್ಷನ್ ಬಂದಿದ ತಕ್ಷಣ ಅದು ಇಂಪಾರ್ಟೆಂಟ್ ಅಂತ ಆಗುತ್ತೆ. ಓಕೆನಾ. ಸೊ ಅದಾದಮೇಲೆ ದಿಸ್ ರೀಸನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ. ಯಾಕೆ ವೈ ಅರೈಲ್ ಹ್ಯಾಲೈಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ. ಇದನ್ನು 3 ಮಾರ್ಕ್ಸಲ್ಲಿ ಗ್ಯಾರಂಟಿ ಕೇಳ್ತಾರೆ. ರೆಸೊನೆನ್ಸ್ ಎಫೆಕ್ಟ್ ಫಸ್ಟ್ ರೀಸನ್, ಅದಾದಮೇಲೆ ಡಿಫ್ರೆನ್ಸ್ ಇನ್ ಹೈಬ್ರಿಡೈಸೇಷನ್, ಇನ್ಸ್ಟೆಬಿಲಿಟಿ ಆಫ್ ಫಿನಲ್ ಕ್ಯಾಟಗನ್ ಮತ್ತು ಪಾಸಿಬಲ್ ರಿಪಲ್ಷನ್. ಸೊ ಇದನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಇಲ್ಲೂ ಕೆಲವೊಂದು ರಿಯಾಕ್ಷನ್ಸ್ ಇದೆ, ಅದನ್ನು ನೋಡ್ಕೊಳ್ಬೋದು. ಆ್ಯಂಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅದು ಗೊತ್ತೇ ಇರುತ್ತೆ ನಿಮಗೆ. ಈ ಎಲ್ಲ ನೈಟ್ರೇಷನ್, ಸಲ್ಫೋನೇಷನ್, ಅಲ್ಕೈಲೇಷನ್, ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಸ್ ಯೂಶ್ವಲ್. ಅದಾದಮೇಲೆ ನಿಮಗೆ ವೂಡ್ಸ್ ಫಿಟಿಗ್ ರಿಯಾಕ್ಷನ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ನೇಮ್ ರಿಯಾಕ್ಷನ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಜುರೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಬೋದು. ದಟ್ ಇಸ್ ತುಂಬ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಅವೆಲ್ಲ. ಮತ್ತು ಇಲ್ಲೂ ಕೆಲವೊಂದು ಕ್ವೆಶನ್ಸ್ ಬರುತ್ತೆ ನೋಡಿ. ಡೈಕ್ಲೋರೋಮೀಥೇನ್ ಎಲ್ಲಿ ಯೂಸ್ ಮಾಡ್ತಾರೆ, ಕ್ಲೋರೋಫಾರ್ಮ್ನ ಎಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಸೊ ಅವೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಯಾಕೆ ಅದನ್ನು ಸ್ಟೋರ್ ಮಾಡಬೇಕು. ಆ್ಯಂಡ್ ಇದು ಏರ್ ಅಂದರೆ ಆಕ್ಸಿಜನ್ ಓಪನ್ ಮಾಡಿ ಲೈಟ್ ಪ್ರೆಸೆನ್ಸಲ್ಲಿ ಇಟ್ಟರೆ ಏನಾಗುತ್ತೆ, ಪಾಸಿಟಿವ್ ಫಾರ್ಮ್ ಆಗುತ್ತೆ, ಅದನ್ನು ನೋಡ್ಕೊಳ್ಬೇಕು. ಓಕೆನಾ. ಕಾರ್ಬೊನಿಲ್ ಕ್ಲೋರೈಡ್. ಆಮೇಲೆ ಅಯೋಡೋಫಾರ್ಮ್ ಏನು ಮಾಡ್ತೀವಿ. ಮತ್ತು CCl4 ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಫ್ರಿಯಾನ್ 12ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅದನ್ನು ಕೇಳ್ತಾರೆ. ಓಕೆ. ಸ್ವಾಟ್ಸ್ ರಿಯಾಕ್ಷನ್ ಆಫ್ ಟೆಟ್ರಾಕ್ಲೋರೋಮೀಥೇನ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಅದಾದಮೇಲೆ DDT ಕೆಮಿಕಲ್ ನೇಮನ್ನು ಕೇಳಿದ್ರೆ ಕೆಲವೊಂದು ಸಲ ಕಾಂಪೌಂಡನ್ನು ಕೇಳ್ಬೋದು. ಸೊ ಈ ಸ್ಟ್ರಕ್ಚರ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮತ್ತು ಎಲ್ಲಿ ಯೂಸ್ ಮಾಡ್ತೀನಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಸೊ ಇಷ್ಟನ್ನು ನೋಡ್ಕೊಂಡು ಡೆಫಿನೆಟ್ಲಿ ನೀವು ಚಾಪ್ಟ್ರಿಂದ ಕಂಪ್ಲೀಟ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಫ್ರಮ್ ಕ್ಲಾಸ್ 12 ಕೆಮಿಸ್ಟ್ರಿ. ಸೊ ಅಲ್ಲಿ ನಿಮಗೆ
ಹೈಬ್ರಿಡೈಸೇಷನ್ ಆ್ಯಂಡ್ ನೇಮಿಂಗ್ ನಾಮೆನ್ಕ್ಲೇಚರ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ನೋಡಿ ಈ ಟೇಬಲಲ್ಲಿ ಇರ್ತಕ್ಕಂಥ ನೋಡ್ಕೊಳ್ಳಿ, ಕಾಮನ್ ನೇಮ್ ತುಂಬ ಇಂಪಾರ್ಟೆಂಟ್, ಗ್ಲಿಸರಾಲ್. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ, ಓಕೆನಾ. ಮತ್ತು ಫೀನಾಲ್ಸಲ್ಲಿ ನೋಡಿ ಕ್ಯಾಟಿಕೋಲ್, ರೆಸಾರ್ಸಿನೋಲ್, ಹೈಡ್ರೋಕ್ವಿನೋಲ್, ಮತ್ತು ಆರ್ಥೋಕ್ರೆಸಾಲ್, ಮೆಟಾಕ್ರೆಸಾಲ್, ಪ್ಯಾರಾಕ್ರೆಸಾಲ್, ಇವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ, ಓಕೆನಾ. ಸೊ ಬಿಕಾಸ್ ಡೈರೆಕ್ಟಾಗಿ ಕೇಳ್ಬಿಡ್ಬೋದು ಅದನ್ನು, ಓಕೆ. ಸೊ ಇಲ್ಲಿ ಸ್ಟ್ರಕ್ಚರ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್, ಸೊ ಇದನ್ನು ಸಹ ಕೇಳ್ಬೋದು, ಓಕೆನಾ. ಸೊ ಹೇಗೆ ಕೇಳ್ತಾರೆ ಅಂದರೆ ನೋಡಿ, ಇಲ್ಲಿ ಬಾಂಡ್ ಆ್ಯಂಗಲ್ಸ್ ಹೇಗಿರುತ್ತೆ, ಬಾಂಡ್ ಆ್ಯಂಗಲ್ ಇನ್ ಆಲ್ಕೋಹಾಲ್ ಇಸ್ ಸ್ಲೈಟ್ಲಿ ಲೆಸ್ ದ್ಯಾನ್ ಟೆಟ್ರಾಹೆಡ್ರಲ್. ಸೊ ಇದನ್ನು ನೋಡ್ಕೊಳ್ಬೇಕಾಗಿದೆ. ಯಾಕೆ ಅಂತ ರೀಸನ್ ಕೇಳ್ತಾರೆ, ಬಿಕಾಸ್ ರಿಪಲ್ಷನ್ ಬಿಟ್ವೀನ್ ದಿ ಅನ್ಶೇಡ್ ಎಲೆಕ್ಟ್ರಾನ್ ಪೇರ್ಸ್ ಆಫ್ ಆಕ್ಸಿಜನ್, ಓಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ, ಓಕೆನಾ. ಅದೇ ಥರ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್, ಆಲ್ಕಿನ್ಸಿಂದ ಹೇಗೆ ಮಾಡ್ತೀವಿ, ಓಕೆ. ಸೊ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್, ಓಕೆನಾ. ಈ ರಿಯಾಕ್ಷನ್ ಮೆಕ್ಯಾನಿಸಮ್ನ ಕೇಳ್ತಾರೆ ಫಾರ್ 3 ಮಾರ್ಕ್ಸಲ್ಲಿ ಕೇಳ್ತಾರೆ, ಓಕೆನಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಹೈಡ್ರೋಪೋರೇಷನ್ ಆಕ್ಸಿಡೇಷನ್, ಓಕೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್, 2 ಮಾರ್ಕ್ಸಲ್ಲಿ ಕೇಳ್ತಾರೆ, ಓಕೆನಾ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಆಪೋಸಿಟ್ ಆಫ್ ಮಾರ್ಕಾನಿಕಾಫ್ ರೂಲ್ ಇರುತ್ತೆ, ಅದನ್ನ ನೋಡ್ಕೊಳ್ಬೇಕಾಗುತ್ತೆ ನೀವು, ಓಕೆನಾ. ಮತ್ತು ಯೂಸಿಂಗ್ ದಿಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಸೊ ಮತ್ತು ಸೋಡಿಯಂ ಬೋರೋಹೈಡ್ರೇಟ್, ಇದ್ರ ಮೇಲೂ ಕೇಳ್ತಾರೆ. ಅದಾದಮೇಲೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡಿಕೊಂಡು ಇವೆಲ್ಲ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರನೂ ಕೇಳ್ಬೋದು. ಮತ್ತು ಗ್ರಿಗ್ನಾಟ್ ರಿಯೇಜೆಂಟ್ ಹೇಗೆ ಯೂಸ್ ಮಾಡ್ತೀವಿ ಅಂತ ಅದನ್ನು ಕೇಳ್ತಾರೆ, ಓಕೆ. ಪ್ರಿಪ್ರೇಷನ್ ಆಫ್ ಫೀನಾಲ್ಸ್ ನೋಡಿ, ಈ 4 ಮೆಕ್ಯಾನಿಸಮ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಇದನ್ನು ಕೊಡ್ತಾರೆ, ಇಲ್ಲಿ ಎಕ್ಸ್ ಅಂತ ಕೊಡ್ತಾರೆ, ವೈ ಕೊಡ್ತಾರೆ, ಓಕೆ. ನೀವು ಅದನ್ನು ಫಿಲ್ ಮಾಡಬೇಕಾಗುತ್ತೆ, ಆ ಥರ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡಿಂದ ಹೇಗೆ ಮಾಡ್ತೀವಿ, ಓಕೆನಾ. ಇಲ್ಲಿ ಎಕ್ಸ್ ಅಂತ ಕೊಡ್ತಾರೆ, ಇದನ್ನು ಹೇಗೆ ಇಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ನೀವು ವೋಲಿಯಮ್ ಅಂತ ಬರೀಬೇಕಾಗುತ್ತೆ, ಅಂಥ ಕ್ವೆಶನ್ಸ್ ಇಲ್ಲಿ ಕೇಳ್ಬೋದು. ಮತ್ತು ಡಯಾಸೋನಿಯಂ ಸಾಲ್ಟ್ಸಿಂದ ಹೇಗೆ ಮಾಡ್ತೀವಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇದನ್ನು ನೀವು ಅಮೈನ್ಸ್ ಚಾಪ್ಟರಲ್ಲಿ ಓದ್ತೀರಾ. ಅದಾದಮೇಲೆ ಕ್ಯೂಮನ್, ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಸಿ ಇ ಟಿಲಿ ಎಷ್ಟೊಂದು ಸಲ ಕೇಳಿದ್ದಾರೆ. 2 ಪ್ರಾಡಕ್ಟ್ ಬರುತ್ತೆ ಇಲ್ಲಿ, ಒಂದು ಫಿನಾಲ್, ಇನ್ನೊಂದು ಅಸಿಟೋನ್. ಬೈ ಪ್ರಾಡಕ್ಟ್ ಯಾವುದು ಅಂತ ಕೇಳ್ತಾರೆ, ಅಸಿಟೋನ್ ಅಂತ ಬರೀಬೇಕಾಗತ್ತೆ, ಓಕೆನಾ. ಮತ್ತು ಇದನ್ನು ಡೈರೆಕ್ಟಾಗಿ ಕ್ಯೂಮಿನ್ ಪ್ರೋಸೆಸ್ ಅಂತ ಕೇಳ್ತಾರೆ 2 ಮಾರ್ಕ್ಸಲ್ಲಿ, ಅದನ್ನು ನೀವು ಬರೀಬೇಕಾಗತ್ತೆ. ಮತ್ತು ಈ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ಸ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ಸ್ ಬಗ್ಗೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಮೆಲ್ಟಿಂಗ್ ಪಾಯಿಂಟ್ಸ್ ಹೇಗಿರುತ್ತೆ, ಬಾಯ್ಲಿಂಗ್ ಪಾಯಿಂಟ್ಸ್ ಹೇಗಿರುತ್ತೆ, ಅದಕ್ಕೆ ನೀವು 7 ಪಾಯಿಂಟ್ಸ್ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕೆಮಿಕಲ್ ರಿಯಾಕ್ಷನ್ಸ್, ಸೊ ಇದು ಮೆಟಲ್ ಜೊತೆ ಹೇಗೆ ರಿಯಾಕ್ಟ್ ಆಗಿದೆ ಅನ್ನೋದ್ರಲ್ಲಿ ನೀವು ಜನರಲಾಗಿ ನೆನ್ಪಿಟ್ಕೊಂಡ್ರೆ ಸಾಕು, ಅದನ್ನು ಅಷ್ಟೊಂದು ನೀವು 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕೇಳೋದಿಲ್ಲ. ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನಿಮಗೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರೋನೆಗೆಟಿವಿಟಿ ಹೇಗಿರುತ್ತೆ ಇನ್ ದಿಸ್, ಓಕೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟೆಬಿಲಿಟಿ ಆಫ್ ಆಲ್ಕಾಕ್ಸೈಡ್ ನೋಡಿ, ಇಲ್ಲಿ ಸ್ಟೆಬಿಲಿಟಿ ಆಫ್ ಆಲ್ಕಾಕ್ಸೈಡ್ ಆ್ಯಂಡ್ ಫಿನಾಕ್ಸೈಡ್ ಯಾವುದು ತುಂಬ ಸ್ಟೇಬಲ್ ಇರುತ್ತೆ ಆ್ಯಂಡ್ ರೀಸನ್ ಯಾಕೆ ಅಂತ ಕೇಳ್ತಾರೆ, ಓಕೆನಾ. Although there is also charge relocalization in phenol, its resonance structure have charge separation due to which phenol molecule is less stable than phenoxide ion. This is very important. Phenoxide ion-ಗಿಂತ ಫಿನಾಲ್ ಲೆಸ್ ಸ್ಟೇಬಲ್ ಇರುತ್ತೆ, ಅದನ್ನು ನೋಡ್ಕೊಳ್ಬೇಕಾಗತ್ತೆ, ಓಕೆನಾ. ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನಿಮಗೆ ಅಸಿಡಿಟಿ, ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಇದನ್ನು ಕೆಲವೊಂದ್ಸಲಿ ಆರ್ಡರ್ನ ಕೇಳ್ತಾರೆ. ಎಸ್ಟ್ರಿಫಿಕೇಷನ್ ರಿಯಾಕ್ಷನ್ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ, ಹೌ ಟು ಪ್ರಿಪೇರ್ ಆಸ್ಪಿರಿನ್, ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಡೈರೆಕ್ಟಾಗಿ ಹೌ ಟು ಪ್ರಿಪೇರ್ ಆಸ್ಪಿರಿನ್ ಅಂತ ಕೇಳ್ತಾರೆ, ಅದರ ಸೈಂಟಿಫಿಕ್ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆಮೇಲೆ ಲೂಕಾಸ್ ಟೆಸ್ಟ್, ಲೂಕಾಸ್ ರಿಯೇಜೆಂಟ್ ಟೆಸ್ಟ್ ಅಂತ ಕೇಳ್ತಾರೆ, ಯಾವುದು ಇಮಿಡಿಯೇಟ್ ಟೆಸ್ಟ್ ಕೊಡುತ್ತೆ, ಓಕೆ. ಈ ಟರ್ಷರಿ ಆಲ್ಕೋಹಾಲ್ ಪ್ರೊಡ್ಯೂಸ್ ದಿ ಟರ್ಬಿಡಿಟಿ ಇಮಿಡಿಯೇಟ್ಲಿ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಲೂಕಾಸ್ ರಿಯೇಜೆಂಟ್ ಯಾವುದು, ಕಾನ್ಸಂಟ್ರೇಟ್ HCl ಆ್ಯಂಡ್ ಜಿಂಕ್ ಕ್ಲೋರೈಡ್, ಅದನ್ನು MCQಸಲ್ಲಿ ಕೇಳ್ತಾರೆ. ಮತ್ತು ಫಾಸ್ಫರಸ್ ಟ್ರೈಹ್ಯಾಲೈಡ್ ಅವೆಲ್ಲ ಕೇಳ್ಬೋದು. ಅದಾದಮೇಲೆ ಇದನ್ನು ನೋಡ್ಕೊಳ್ಬೇಕಾಗತ್ತೆ ನೀವು, ಈ ಟೆಂಪರೇಚರ್ 443 ಕೆಲ್ವಿನಲ್ಲಿ ಏನಾಗುತ್ತೆ, 413 ಕೆಲ್ವಿನಲ್ಲಿ ಏನಾಗುತ್ತೆ, ಆ ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇಲ್ಲಿ 443 ಕೆಲ್ವಿನಲ್ಲಿ ಡಬಲ್ ಬಾಂಡ್ ಆ್ಯಡ್ ಆಗುತ್ತೆ, ಓಕೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇದನ್ನು ಕೇಳ್ತಾರೆ, ಓಕೆನಾ. 3 ಮಾರ್ಕ್ಸಲ್ಲಿ ನಿಮಗೆ ಮೆಕ್ಯಾನಿಸಮ್ನ ಕೇಳ್ತಾರೆ. 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಇದು. ಅದಾದಮೇಲೆ ಆಕ್ಸಿಡೇಷನ್, ಸೊ ಆಕ್ಸಿಡೇಷನಲ್ಲಿ ನಿಮ್ಗೆ ಗೊತ್ತಿರುತ್ತೆ ಈ ಕ್ವೆಶನ್ಸ್ ಎಲ್ಲ. ಅದಾದಮೇಲೆ PCCನ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ, PCC ನೀವು ಇಲ್ಲಿ ಡಬಲ್ ಬಾಂಡ್ ಏನು ಆ್ಯಡ್ ಮಾಡ್ತೀರಲ್ಲ, ಡಬಲ್ ಬಾಂಡ್ ಅಫೆಕ್ಟ್ ಆಗೋದಿಲ್ಲ, ನಿಮಗೆ ಆಲ್ಕೋಹಾಲ್ನ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಯೂಸಿಂಗ್ PCC, ಓಕೆನಾ. ಅದಾದಮೇಲೆ ಇಲ್ಲಿ ಕ್ರೋಮಿಯಂ ಆಕ್ಸೈಡ್ ಏನಿದೆ, ಕ್ರೋಮಿಯಂ ಅನ್ಹೈಡ್ರೇಟ್, ಸೊ ಸೆಕೆಂಡ್ರಿ ಆಲ್ಕೋಹಾಲ್ನ ಕೀಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ, ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಟರ್ಷರಿ ಆಲ್ಕೋಹಾಲ್ನ ಕಾಪರ್ ಜೊತೆ ಮಿಕ್ಸ್ ಮಾಡೋದು ನಿಮಗೆ ಡಬಲ್ ಬಾಂಡ್ ಆ್ಯಡ್ ಆಗುತ್ತೆ, ಅದನ್ನು ನೋಡ್ಕೊಳ್ಬೇಕು, ಓಕೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ರಿಯಾಕ್ಷನ್ ಆಫ್ ಫಿನಾಲ್ಸ್ ಮಾತ್ರ ತೋರಿಸುವಂತಹ ರಿಯಾಕ್ಷನ್ಸ್ ಯಾವ್ದು, ಓಕೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೈಲ್ಯೂಟ್ HNO3 ಹಾಕಿದ್ರೆ ನಿಮಗೆ ಆರ್ಥೋನೈಟ್ರೋಫಿನಾಲ್, ಪ್ಯಾರಾನೈಟ್ರೋಫಿನಾಲ್ ಬರುತ್ತೆ, ಓಕೆ. ಸೊ ದಟ್ ಇಸ್ ಇಂಪಾರ್ಟೆಂಟ್. ಅದಾದಮೇಲೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ನೀವು ಫಿನಾಲ್ಗೆ ಹಾಕಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ, ಪಿಕ್ರಿಕ್ ಆ್ಯಸಿಡ್ ಬರುತ್ತೆ, ಟ್ರೈನೈಟ್ರೋಫಿನಾಲ್ 246 ಟ್ರೈನೈಟ್ರೋಫಿನಾಲ್. ಹೌ ಟು ಪ್ರಿಪೇರ್ ಪಿಕ್ರಿಕ್ ಆ್ಯಸಿಡ್ ಅಂತ ಕೇಳಿದ್ರೆ ನೀವು ಈ ರಿಯಾಕ್ಷನ್ನ ಬರೀಬೇಕಾಗುತ್ತೆ, ಓಕೆ. ಸೊ ಆ್ಯಂಡ್ ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ನೀವು, ದ ಈಲ್ಡ್ ಆಫ್ ರಿಯಾಕ್ಷನ್ ಪ್ರಾಡಕ್ಟ್ ಇಸ್ ಪುವರ್. ಹೇಗೆ ಈ ಪ್ರಾಡಕ್ಟಲ್ಲಿ ನೀವೇನು ರಿಯಾಕ್ಷನ್ ಮಾಡ್ತಿರಲ್ಲ, ಪ್ರೊಡಕ್ಷನ್ ಇದೇನಿದೆಯಲ್ಲ ತುಂಬ ಪೂರ್ ಆಗಿರುತ್ತೆ. ಪಿಕ್ರಿಕ್ ಆ್ಯಸಿಡ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಕೇಳಿದ್ರೆ, ಪ್ರಿಪೇರ್ಡ್ ಬೈ ಟ್ರೀಟಿಂಗ್ ಫಿನಾಲ್ ಫಸ್ಟ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ವಿಚ್ ಕನ್ವರ್ಟ್ಸ್ ಇಟ್ ಇಂಟು
ಫಿನಾಲ್ 2,4 ಡೈಸಲ್ಫೋನಿಕ್ ಆ್ಯಸಿಡ್, ಅದಾದಮೇಲೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಿಮಗೆ ಬರುತ್ತೆ. ಓಕೆ, ದಿಸ್ ಇಸ್ ಗುಡ್ ಈಲ್ಡ್ ಕೊಡುತ್ತೆ. ಓಕೆನಾ, ಇದನ್ನು ಕೆಲವೊಂದು ಸಲ ಕೇಳ್ಬೋದು, MCQಸಲ್ಲಿ ನೆನ್ಪಿಟ್ಕೊಳ್ಳಿ. ಹ್ಯಾಲೋಜಿನೇಷನ್. ಓಕೆನಾ, ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಇಲ್ಲಿ ನೀವು ಬ್ರೋಮಿನ್ನ ಕಾರ್ಬನ್ ಡೈಸಲ್ಫೈಡ್ ಜೊತೆ ಹಾಕಿದ್ರೆ ನಿಮಗೆ 2 ಪ್ರಾಡಕ್ಟ್ ಬರುತ್ತೆ, ಮೇಜರ್ ಆ್ಯಂಡ್ ಮೈನರ್. ಓಕೆ, ಅದೇ ನೀವು ಬರೀ ಬ್ರೋಮಿನ್ ಹಾಕಿದ್ರೆ ನಿಮಗೆ ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. 2,4,6 ಟ್ರೈಬ್ರೋಮೋಫಿನಾಲ್, ಇಟ್ ಈಸ್ ಎ ವೈಟ್ ಪ್ರೆಸಿಪಿಟೇಟ್. ಸೊ ಇದನ್ನು ಡಿಸ್ಟಿಂಗ್ವಿಷಿಂಗ್ ಫ್ಯಾಕ್ಟರ್ಲಿ ಕೇಳ್ತಾರೆ. ಓಕೆನಾ, ವೈಟ್ ಪ್ರೆಸಿಪಿಟೇಟ್ ಎಲ್ಲಿ ಬರುತ್ತೆ? ಫಿನಾಲ್ಗೆ ನೀವು ಬ್ರೋಮಿನ್ನ ಡೈರೆಕ್ಟಾಗಿ ಹಾಕಿದ್ರೆ, ಕಾರ್ಬನ್ ಡೈಸಲ್ಫೈಡ್ ಹಾಕಿದ್ರೆ ನಿಮಗೆ ಬರೋದಿಲ್ಲ. ಕೋಲ್ ಬೇಸ್ ರಿಯಾಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ಕೋಲ್ ಬೇಸ್ ರಿಯಾಕ್ಷನ್, ನೇಮ್ಡ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರೈಮೋಟೈಮರ್ ರಿಯಾಕ್ಷನ್, ಆಲ್ ನೇಮ್ಡ್ ರಿಯಾಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳ್ತಾರೆ. ಜಿಂಕ್ ಟೆಸ್ಟ್ಗೆ ಫಿನಾಲ್ನ ಹಾಕಿದ್ರೆ ನಿಮಗೆ ಬೆನ್ಝೀನ್ ಬರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಅಷ್ಟೇ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳ್ಬೋದು. ಫಿನಾಲ್ಗೆ ನೀವು ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ್ರೆ ನಿಮಗೆ ಬೆನ್ಜೋಕ್ವಿನೋನ್ ಬರುತ್ತೆ. ಆ್ಯಂಡ್ ಡಬಲ್ ಬಾಂಡಿಲಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಓಕೆ, ಅದಾದಮೇಲೆ ಮೆಥನಾಲ್. ಹೇಗೆ ಮೆಥನಾಲ್ನ ಪ್ರಿಪೇರ್ ಮಾಡೋದು? ಕಾರ್ಬನ್ ಮೊನಾಕ್ಸೈಡ್ಗೆ ಹೈಡ್ರೋಜನ್ ಗ್ಯಾಸ್ ಹಾಕಿದ್ರೆ, ಸೊ ಆ ರಿಯಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ವರ್ಟೇಸೈಮೇಸ್, ಅದ್ರ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದ್ಸಲ ಕೇಳ್ತಾರೆ ಯಾವ ಎನ್ಸೈಮ್ ಯೂಸ್ ಮಾಡ್ತೀವಿ ಅಂತ MCQಸಲ್ಲಿ. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್, ನೋಡಿ ಇದನ್ನ ಹೇಳಿದ್ನಲ್ಲ, ಇದನ್ನು ಡೈರೆಕ್ಟಾಗಿ XY ಅಂತ ಕೇಳ್ತಾರೆ. ವಾಟ್ ಈಸ್ X, ವಾಟ್ ಈಸ್ Y ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಇದನ್ನು ನೋಡ್ಕೊಳ್ಳಿ. ಅದೇ ಥರ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಒಟ್ಟು 3 ಮೆಕ್ಯಾನಿಸಮ್ ಆಯಿತು ಈ ಚಾಪ್ಟ್ರಲ್ಲಿ. ಫಸ್ಟ್ ಒನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಆ್ಯಂಡ್ ಅದೇ ರೀತಿ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಸೊ ಇಲ್ಲಿ ನೀವು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸನ್ನು ಗಮನಿಸಬೇಕಾಗುತ್ತೆ. ಬೆಟರ್ ರಿಸಲ್ಟ್ಸ್ ಆರ್ ಒಬ್ಟೈನ್ಡ್ ಇಫ್ ಅಲ್ಕೈಲ್ ಹ್ಯಾಲೈಡ್ ಇಸ್ ಪ್ರೈಮರಿ. ಅಲ್ಕೈಲ್ ಹ್ಯಾಲೈಡ್ ಪ್ರೈಮರಿ ಇರಬೇಕು. ಓಕೆನಾ, ಇನ್ ಕೇಸ್ ಆಫ್ ಸೆಕೆಂಡ್ರಿಯಲ್ಲಿ ಏನಾಗುತ್ತೆ? ಎಲಿಮಿನೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಇದನ್ನು MCQಸಲ್ಲಿ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ಈ ಎಕ್ಸಾಂಪಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಓಕೆನಾ, ಎಕ್ಸಾಂಪಲ್ 7.6 ಅದನ್ನು ಕೆಲವೊಂದ್ಸಲ ಕೇಳ್ತಾರೆ. ಆ್ಯಂಡ್ ಫಿನಾಲ್ಸ್ ಆರ್ ಆಲ್ಸೋ ಕನ್ವರ್ಟೆಡ್. ಸೊ ಈ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಸಹ ನೋಡ್ಕೊಳ್ಳಿ. ಅದಾದಮೇಲೆ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಇಲ್ಲಿ ಅಷ್ಟೊಂದೇನು ಡಿಫ್ರೆಂಟ್ ಆಗಿಲ್ಲ ಇರೋದಿಲ್ಲ. ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ನೀವು ನೋಡ್ಕೊಳ್ಬೇಕಾಗತ್ತೆ. ಓಕೆನಾ, ಸೊ ಈ ರಿಯಾಕ್ಷನ್ಸ್ ಹೇಗಿರುತ್ತೆ. ಆ್ಯಂಡ್ ಅದಾದಮೇಲೆ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆನಾ, ನಿಮಗೆ MCQಸಲ್ಲೆಲ್ಲ ಇನ್ನೂ ಪರ್ಫೆಕ್ಟಾಗಿ ನಾನು ಮಾಡಬೇಕು ಅಂದರೆ ಈ ಮೆಕ್ಯಾನಿಸಮ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಸ್ವಲ್ಪ ಟ್ರಿಕಿ ಕ್ವೆಶನ್ಸ್ ಇಲ್ಲಿಂದ ಕೇಳಬಹುದು. ಓಕೆನಾ, ಆ್ಯಂಡ್ ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಟರ್ಷರಿ ಇದೆ, ಇಲ್ಲಿ ಪ್ರೈಮರಿ ಇದೆ. ಹೇಗೆ ಬ್ರೇಕ್ ಆಗುತ್ತೆ ಅಂತ ನೋಡಿದ್ರೆ ಹಿಂಗೆ ಬ್ರೇಕ್ ಆಗುತ್ತೆ, ಬಿಕಾಸ್ ಆಫ್ ಸ್ಟೇಬಲ್ ಕ್ಯಾಟಯಾನ್. ಓಕೆ, ಸೊ ದಿಸ್ ಇಸ್ ದಿ ಪ್ರಾಡಕ್ಟ್. ಸೊ ಇದನ್ನು ಡೈರೆಕ್ಟಾಗಿ ನಿಮ್ಮ MCQಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ, ಇವೆರಡನ್ನು ಕೊಟ್ಟು ವಾಟ್ ಇಸ್ ದಿ ಪ್ರಾಡಕ್ಟ್ ಅಂತ ಕೇಳ್ಬೋದು. ಸೊ ಇವೆರಡು ಪ್ರಾಡಕ್ಟ್ ನೆನ್ಪಿಟ್ಕೊಳ್ಳಿ. ಓಕೆನಾ, ಸೊ ಅದಾದಮೇಲೆ ದಿಸ್ ಒನ್, ಈ ಎಕ್ಸಾಂಪಲ್ 7.7 ಸ್ವಲ್ಪ ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಮತ್ತು ಹೋಲ್ಡ್ ಬರುತ್ತೆ. ಓಕೆನಾ, ಆ್ಯಂಡ್ ಅದೇ ರೀತಿ ಇವೆಲ್ಲ ಆ್ಯಸ್ ಯೂಶುವಲ್ ಕಾಮನ್ ಥಿಂಗ್ಸ್. ಓಕೆನಾ, ನೀವು ಎಲ್ಲ ಚಾಪ್ಟರ್ ನೋಡೋ ಥರ ಇಲ್ಲೂ ಫ್ರೀಡಲ್ ಕ್ರಾಫ್ಟ್ ರಿಯಾಕ್ಷನ್ ಬರುತ್ತೆ, ನೈಟ್ರೇಷನ್ ಬರುತ್ತೆ. ಓಕೆ, ಸೊ ದೀಸ್ ಆರ್ ಇಂಪಾರ್ಟೆಂಟ್. ಸೊ ಇಷ್ಟು ಕ್ವೆಶನ್ಸ್ ಈ ಚಾಪ್ಟರ್ ಓದ್ಕೊಂಡು ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್.